ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಸ್ನೇಹಿತರೆ, ನಾನೊಂದು ಕುತೂಹಲಕಾರಿ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಇನ್ನೇನು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋಕೆ ಇನ್ನು 36 ದಿನ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಯುವ ಸಮೂಹ ಆಗಿರ್ಬೋದು, ಎಲ್ಲರೂ ಕೂಡ ಹೊಸ ವರ್ಷವನ್ನು ವಿಭಿನ್ನ ರೀತಿಯಲ್ಲಿ ವೆಲ್ಕಮ್ ಮಾಡಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಉತ್ಸುಕತೆಯಿಂದ ಕಾಯ್ತಾ ಇರುವಂಥದ್ದು. ಈ ಒಂದು ಜೊತೆಯಲ್ಲಿ ಇಡೀ ರಾಜಧಾನಿಯಲ್ಲಿ ಎಲ್ಲ ಕಡೆ ಪೊಲೀಸರು ಕಟ್ಟೆಚ್ಚರನ ವಹಿಸ್ಕೊಂಡಿದ್ದಾರೆ. ಈ ಹೊಸ ವರ್ಷದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ. ಅವರ ಎಂಜಾಯ್ಮೆಂಟ್ ಜೊತೆಯಲ್ಲಿ ಇನ್ನಿತರರಿಗೆ ತೊಂದರೆ ಆಗಬಾರ್ದು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಪೊಲೀಸರು ಈಗಾಗಲೇ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಹೊಸ ವರ್ಷ ಇನ್ನೇನು 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ. ಇದೇ ಒಂದು ಸಂದರ್ಭವನ್ನು ಎಲ್ಲರೂ ಕೂಡ ಒಂದು ಟಾರ್ಗೆಟ್ ಆಗಿ ಮಾಡ್ಕೊಂಡಿದ್ದಾರೆ ಕೆಲವರು. ಅದರಲ್ಲಿ ಪ್ರಮುಖವಾಗಿ ಪೆಡ್ಲರ್ಸ್. ಅಂದರೆ 2024ಕ್ಕೆ ಗುಡ್ ಬೈ ಹೇಳಿ 2025 ವೆಲ್ಕಮ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಇಂಪಾರ್ಟೆಂಟ್ ಅಂದರೆ ಯುವ ಸಮೂಹ. ಆದರೆ ಅದೇ ಯುವ ಸಮೂಹವನ್ನು ಡ್ರಗ್ಸ್ ನಶೆಯಲ್ಲಿ ತೇಲಿಸೋಕೆ ಮುಂದಾಗಿದ್ದಾರೆ ಪೆಡ್ಲರ್ಸ್. ಆ ಪೆಡ್ಲರ್ಸ್ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಕೂಡ ಆಕ್ಟಿವ್ ಆಗಿರುವಂಥದ್ದು. ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಕಟ್ಟೆಚ್ಚರವನ್ನು ವಹಿಸ್ಕೊಂಡಿದ್ದಾರೆ. ಆದರೆ ಇದೇ ಒಂದು ಸಂದರ್ಭವನ್ನು ಇನ್ನೂ ಕೇವಲ 1 ತಿಂಗಳು 2 ತಿಂಗಳಿದೆ. ಅಂದರೆ ಇರುವಂತಹ ಸಂದರ್ಭದಲ್ಲೇ ರಾಜಧಾನಿಗೆ ಬೇಕಾದಂಥ ಗಾಂಜಾ ಆಗಿರ್ಬೋದು, ಡ್ರಗ್ಸ್, ಸಿಂಥೆಟಿಕ್ ಡ್ರಗ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಲ್ರೆಡಿ ಅವರು ಬೆಂಗಳೂರಿಗೆ ಸಪ್ಲೈ ಮಾಡುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಗೋವಿಂದಪುರ ಪೊಲೀಸರು ಸುಮಾರು 318 kg ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಸುಮಾರು CCB ಪೊಲೀಸರು ಸೊಲ್ದೇವನಹಳ್ಳಿ ಬಳಿ ಸುಮಾರು ಶೇಖರಣೆ ಮಾಡಿದಂತಹ ಸಿಂಥೆಟಿಕ್ ಡ್ರಗ್ಸನ್ನು ಕೂಡ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ ಇದೆಲ್ಲ ಸೇರಿದ್ರೆ 7 ಕೋಟಿ ಒಂದು ಬೆಲೆ ಬಾಳುವಂತಹ ಈ ಒಂದು ಮಾದಕ ವಸ್ತುವನ್ನು ಪೊಲೀಸರು ಸೀಸ್ ಮಾಡಿರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ 300 kg ಗಾಂಜಾವನ್ನು ಬೆಂಗಳೂರಿಗೆ ಗಾಂಜಾ ಸಪ್ಲೈ ಆಗುತ್ತಂದರೆ ಅದರಲ್ಲೂ ಪ್ರಮುಖವಾಗಿ ಒಡಿಶಾ ಆಗಿರ್ಬೋದು, ಮುಂಬೈ, ಆಂಧ್ರ ಮತ್ತು ಕೇರಳ ಭಾಗದಿಂದ ಹೆಚ್ಚಾಗಿ ಇಲ್ಲಿ ನಗರಕ್ಕೆ ಸಪ್ಲೈ ಮಾಡ್ತಾ ಇರುವಂಥದ್ದು. ಒಂದು ವಿಚಾರ ಸ್ನೇಹಿತರೆ, ಪ್ರಮುಖವಾಗಿ ಸಾಕಷ್ಟು ಬಾರಿ ಒಂದು ಗಾದೆ ಮಾತಿದೆ, ಪೊಲೀಸರು ಚಾಪೆ ಕೆಳಗಡೆ ದೂರಿದ್ರೆ ಫೆಡ್ಲರ್ಸು ರಂಗೋಲಿ ಕೆಳಗಡೆ ತೂರ್ತಾರೆ ಅಂತ. ಆದರೆ ಇದು ಪ್ರತಿ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಇದೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ಪೆಡ್ಲರ್ಸ್. ಆದರೆ ಇಲ್ಲಿ ಉಲ್ಟಾ ಆಗುವಂತ ಹೇಳ್ಬೋದು. ಇಲ್ಲಿ ಪೆಡ್ಲರ್ಸ್ ಚಾಪೆ ಕೆಳಗಡೆ ತೂರಿದ್ರೆ ರಂಗೋಲಿ ಕೆಳಗಡೆ ಪೊಲೀಸರು ತೂರ್ತಾ ಇರುವಂಥದ್ದು. ಯಾಕಂದರೆ ವಿಭಿನ್ನ ರೀತಿಯಲ್ಲಿ ಯಾವುದೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಸಿಟಿಗೆ ಒಂದು ಸಪ್ಲೈ ಮಾಡಬೇಕು ಗಾಂಜಾವನ್ನ ಅಂತೇಳಿ ಏನೇ ಐಡಿಯಾ ಮಾಡ್ಕೊಂಡು ಬಂದರೂ ಸಹ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಇದೇ ರೀತಿಯಾಗಿ ಜಮೀರ್ ಮತ್ತು ರೇಷ್ಮಾ ಅನ್ನೋರು ಸುಮಾರು ಒಂದು ಎಟಿಕಾ ಒಂದು ಕಾರ್ನಲ್ಲಿ ಸುಮಾರು 318 kg ತೂಕದ ಒಂದು ಗಾಂಜಾವನ್ನು ಬೇರೆ ಮುಂಬೈ ಆಗಿರ್ಬೋದು ಮತ್ತು ಆಂಧ್ರದಿಂದ ತರ್ತಾ ಇರುವಂಥ ಸಂದರ್ಭದಲ್ಲೇ ಅದನ್ನು ಗೋವಿಂದಪುರ ಪೊಲೀಸರು ಸೀಸ್ ಮಾಡಿದ್ದಾರೆ. 318 kg ಗಾಂಜಾವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ಸಿಟಿಗೆ ತರ್ತಾರೆ ಅಂದರೆ ಅವರ ಪ್ಲ್ಯಾನ್ ಇರುವಂಥದ್ದು ಇದೇ ಒಂದು ಹೊಸ ವರ್ಷ. ಹೊಸ ವರ್ಷದ ನಿಮಿತ್ತವಾಗಿ ಇಡೀ ಯುವ ಸಮೂಹವನ್ನು ನಶೆಯಲ್ಲಿ ತೇರಿಸುವಂಥ ನಿಟ್ಟಿನಲ್ಲಿ ಮತ್ತು ಅವರ ಜೊತೆ ಕಾಂಟ್ಯಾಕ್ಟಲ್ಲಿರುವಂಥ ಪೆಡ್ಲರ್ಸ್ ಆಗಿರ್ಬೋದು, ಸಬ್ ಪೆಡ್ಲರ್ಸ್ ಆಗಿರ್ಬೋದು, ಮತ್ತು ಈ ಒಂದು ವಿದ್ಯಾರ್ಥಿ ಸಮೂಹ ಆಗಿರ್ಬೋದು, ಮತ್ತು ಕಾಲೇಜ್ಗಳ ಬಳಿ ಆಗಿರ್ಬೋದು, ಎಲ್ಲವನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ಅವರು ಇಂತಿಷ್ಟು ಅಂತೇಳಿ ಸಬ್ ಪೆಡ್ಲರ್ಗಳ ಮೂಲಕವಾಗಿ ಅದನ್ನು ಹಂಚುವಂಥದ್ದು. ಆದರೆ ಈ ಜಮೀರ್ ಮತ್ತು ರೇಷ್ಮಾ ಅನ್ನೋರು ತಗೊಂಬಂದರೆ ಅಚ್ಚು ಎಂಬ ಆತ ಅದನ್ನು ಕೇರಳ ಮತ್ತು ಬೆಂಗಳೂರಿಗೆ ಸಪ್ಲೈ ಮಾಡುವಂಥ ಕೆಲಸವನ್ನು ಆತ ಮಾಡ್ತಾ ಇದ್ದ ಅಂತೇಳಿ ಸದ್ಯ ಪೊಲೀಸರು ಆಗಿರ್ಬೋದು ಅಥವಾ ಒಂದು ಆ ಮುಫ್ತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅದರಲ್ಲೂ CCB ಪೊಲೀಸರು ಇತ್ತೀಚೆಗಷ್ಟೇ ನೈಜೀರಿಯನ್ಸ್ ಮೇಲೆ ಒಂದು ಟಾರ್ಗೆಟನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿ ಬಾರಿ ಸಹ ಅವ್ರು ಗಾಂಜಾವನ್ನು ಮುಟ್ಟೋದಿಲ್ಲ. ಪ್ರತಿ ಬಾರಿ ಸಹ ಈ ನೈಜೀರಿಯನ್ಸ್ ವಿದೇಶಿ ಪ್ರಜೆಗಳೇನಿದ್ದಾರೆ ಒಂದು ವೀಸಾವನ್ನು ತೆಗೆದು ಮೆಡಿಕಲ್ ವೀಸಾ ಮತ್ತು ಎಜುಕೇಷನ್ ಮತ್ತು ಏನು ಬಿಸ್ನೆಸ್ ವೀಸಾ ಆಗಿರ್ಬೋದು, ಈ ರೀತಿ ಹೆಲ್ತ್ ರೀಸನ್ಸನ್ನು ಕೊಟ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬರುವಂಥವರು ಅನೇಕ ಮಂದಿ ನೈಜೀರಿಯನ್ಸ್ ಪ್ರಜೆಗಳು ಈ ರೀತಿ ಹೆಚ್ಚಿನ ದುಡ್ಡು ಮಾಡುವಂಥ ಆಸೆಗಾಗಿ ಅವರದೇ ಆದಂಥ ಒಂದು ಗ್ಯಾಂಗ್, ಅಂದರೆ ಸಾಮಾನ್ಯ ಜನರ ಅರಿವಿಗೆ ಬಾರದ ರೀತಿಯಲ್ಲಿ ತಮ್ಮದೇ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ನೈಜೀರಿಯನ್ ಪ್ರಜೆಗಳು. ಅದರಲ್ಲೂ ಪ್ರಮುಖವಾಗಿ ನಗರದ ಹೊರವಲಯ ಆಗಿರ್ಬೋದು, ಅದರಲ್ಲಿ ಹೆಣ್ಣೂರು, ಕೊತ್ತನೂರು, KR ಪುರಂ, TC ಪಾಳ್ಯ, ಈ ಕಡೆ ಮಾದನಾಯಕನಹಳ್ಳಿ ಮತ್ತು ಈ ಕಡೆ ಔಟ್ಸ್ಕಟ್ ದೇವನಹಳ್ಳಿ ಭಾಗಗಳಲ್ಲಾಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಕೂಡ ನೈಜೀರಿಯನ್ಸ್ ಬಾಡಿಗೆ ಮನೆಗಳಲ್ಲಿ ಉಳ್ಕೊಂಡು ಈ ರೀತಿಯ ದುಶ್ಚಟಗಳನ್ನು ನಡೆಸ್ತಾ ಇರುವಂಥದ್ರಲ್ಲೂ ಪ್ರಮುಖವಾಗಿ ಗಾಂಜಾ, ಸಿಂಥೆಟಿಕ್ ಡ್ರಗ್ಸನ್ನು ಎಲ್ಲವನ್ನು ಕೂಡ ಅವರು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಬಾರಿ ಕಮಿಷನರ್ ಮೊದಲೇ ಅವರಿಗೆ ಪ್ಲ್ಯಾನ್ ಇತ್ತು, ಇದು ಈ ಬಾರಿಯ ಹೊಸ ವರ್ಷದ ಸಂದರ್ಭದಲ್ಲಿ ಹೆಚ್ಚಾಗಿ ಒಂದು ಈ ರೀತಿಯ ಒಂದು ಗಾಂಜಾ ಮತ್ತು ಮಾದಕ ವಸ್ತುಗಳು ಸಪ್ಲೈ ಆಗುತ್ತೆ ಅಂತೇಳಿ. ಅದೇ ರೀತಿಯಾಗಿ ಆಯಾ ವಿಭಾಗದ DCPಗಳಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ರು.
ಮತ್ತು ಈ ಗಡಿ ಭಾಗಗಳೇನಿದೆ ಅದರಲ್ಲೂ ಪ್ರಮುಖವಾಗಿ ಆಂಧ್ರ ಮತ್ತು ಈ ಭಾಗದಿಂದ ಮತ್ತು ಕೇರಳ ಗಡಿ ಭಾಗದಿಂದ ಬರುವಂಥದ್ದಾಗಿರ್ಬೋದು, ಅಥವಾ ಮುಂಬೈ ಮತ್ತು ರೈಲ್ವೆ ಸ್ಟೇಷನ್ಗಳ ಭಾಗವಾಗಿ ಏನೆಲ್ಲಿ ತರ್ತಾರೆ ಅನ್ನೋದು ಒಡಿಶಾ ಭಾಗದಿಂದ ಬರುವಂಥದ್ದು, ಇಲ್ಲಿ ಗಡಿ ಭಾಗಗಳಲ್ಲಿ ಹೆಚ್ಚಿನ ಒಂದು ಅಲ್ಲಿ ಮುಕ್ತಿ ಕಾರ್ಯಾಚರಣೆ ಮಾಡುವ ಮೂಲಕವಾಗಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಅಂಥವ್ರ ಮೇಲೆ ನಿಗಾವನ್ನು ವಹಿಸಿ ಈ ಡ್ರಗ್ಸ್ ಕಾರ್ಯಾಚರಣೆಯನ್ನು ಒಂದು ವಿಶೇಷ ಸ್ಪೆಷಲ್ ಡ್ರೈವನ್ನು ಶುರು ಇಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಮಾಣದ ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸನ್ನೆಲ್ಲ ಕೂಡ ಸೀಸ್ ಮಾಡ್ತಾ ಇರುವಂಥದ್ದು. ಯುವ ಸಮೂಹವನ್ನು ಡ್ರಗ್ಸ್ ನಶೆಯಲ್ಲಿ ತೇಲಿಸುವಂಥ ನಿಟ್ಟಿನಲ್ಲಿ ಒಂದು ಹೊಸ ಪ್ಲ್ಯಾನ್ ಮಾಡಿಕೊಂಡು ಇಡೀ ಎಲ್ಲ ನಗರದಾದ್ಯಂತ ಡ್ರಗ್ಸನ್ನು ಸಪ್ಲೈ ಮಾಡುವಂಥ ನಿಟ್ಟಿನಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದನ್ನು ಕಾಲ್ಭಾಗ ಅಂದರೆ ಅದನ್ನು ಬರುವಂಥ ಸಪ್ಲೈ ಆಗುವಂಥ ಸಂದರ್ಭದಲ್ಲೇ ಅದನ್ನು ಮೊಟಕುಗೊಳಿಸಿ ಅವೆಲ್ಲವನ್ನು ಕೂಡ ಸುಮಾರು 7 ಕೋಟಿ ಮೌಲ್ಯದ ಡ್ರಗ್ಸ್ ಗಾಂಜಾವನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಮತ್ತು ಇದಲ್ಲದೆ ಈ ಪೆಡ್ಲರ್ಸ್, ಮೇನ್ ಪೆಡ್ಲರ್ಸ್ ಅಂತ ಏನಿದ್ದಾರೆ, ಆ ಮೇನ್ ಪೆಡ್ಲರ್ಸ್ ಸಂಪರ್ಕದಲ್ಲಿರುವಂಥ ಸಬ್ ಪೆಡ್ಲರ್ಸ್ ಆಗಿರ್ಬೋದು ಮತ್ತು ಕನ್ಸ್ಯೂಮರ್ಸ್ ಆಗಿರ್ಬೋದವರು ಅಂಥವ್ರನ್ನು ಇವರು ಪ್ಲ್ಯಾನ್ ಮಾಡಿ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡಿ ಯಾರ್ಯಾರು ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡಿ ಎಲ್ಲಿಂದ ಬರುತ್ತೆ ಮಾಲ್ ಅಂತೇಳಿ ಆ ಬಗ್ಗೆ ಕೂಡ ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ DCPಗಳು ಮತ್ತು ಇನ್ಸ್ಪೆಕ್ಟರ್ ACPಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದು ಈಗ ಆಲ್ರೆಡಿ ಗಡಿ ಭಾಗಗಳಾಗಿರ್ಬೋದು, ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಪ್ಲಾನ್ ಇರುತ್ತೋ, ಹಿಂದೆ ಅರೆಸ್ಟ್ ಆದಂಥವ್ರು ಮತ್ತು ಜೈಲಿಂದ ರಿಲೀಸ್ ಆದಂಥವ್ರು ಈಗ ಆಲ್ರೆಡಿ ಸಬ್ ಪೆಡ್ಲರ್ಸ್ ಅಂತ ಯಾರಿರ್ತಾರೆ ಅಂಥವ್ರನ್ನು ಕರೆಸಿ ವಿಚಾರಣೆ ಮಾಡಿ ಈ ಒಂದು ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸನ್ನು ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆ, ಮಾರಾಟ ಆಗ್ತಾ ಇದೆ ಮತ್ತು ಎಲ್ಲಿ ಶೇಖರಣೆ ಮಾಡಲಾಗುತ್ತೆ, ಎಲ್ಲಿ ಹಂಚಿಕೆ ಮಾಡಲಾಗುತ್ತೆ ಅದನ್ನೆಲ್ಲವನ್ನೂ ಕೂಡ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯ ಹೊಸ ವರ್ಷಕ್ಕೆ ಸಪ್ಲೈ ಆಗ್ತಾ ಇದ್ದಂಥ ಡ್ರಗ್ಸ್ ಜಾಲವನ್ನು ಭೇದಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇರೋದು. ಅದೇ ರೀತಿಯಾಗಿ ಯುವ ಸಮೂಹ ಅದರಲ್ಲೂ ಈ ಒಂದು ಡ್ರಗ್ಸ್ ಜಾಲಕ್ಕೆ ಸಿಲುಕಿ ಅವರು ಕೂಡ ನಲುಗ್ತಾ ಇದ್ದಾರೆ. ಹೀಗಾಗಿ ನಮ್ಮದು ಒಂದೇ ಆಶಯ, ಹೊಸ ವರ್ಷವನ್ನು ಒಳ್ಳೆಯ ರೀತಿಯಲ್ಲಿ ವೆಲ್ಕಮ್ ಮಾಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಒಳ್ಳೆಯ ರೀತಿಯಾಗಿ ಅದನ್ನು ಸಂಭ್ರಮಾಚರಣೆ ಮಾಡಿ, ಈ ರೀತಿಯ ದುಶ್ಚಟಗಳಿಗೆ ಬಲಿ ಆಗಬೇಡಿ, ಈ ರೀತಿಯ ಗಾಂಜಾ ಮತ್ತು ಡ್ರಗ್ಸ್ ಜಾಲಕ್ಕೆ ಸಿಲುಕಬೇಡಿ ಅನ್ನೋದೇ ನಮ್ಮಯ ಆಶಯ. ಸ್ನೇಹಿತರೆ, ಈ ಒಂದು ವಿಚಾರ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.